ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕುರಿ ಸಾಕಾಣೆ, ಕೋಳಿ ಸಾಕಾಣೆ, ದನದ ಕೊಟ್ಟಿಗೆ ಇತ್ಯಾದಿಗಳಲ್ಲಿ ನಮ್ಮ ಪ್ರಾಣಿ ಪಕ್ಷಿಗಳಿಗೆ ಬರುವಂಥ ರೋಗ ತಡೆ ಮಾಡೋದಕ್ಕೆ ಏನಾದರೂ ಪರಿಹಾರ ಬೇಕು ಅನ್ನುವಂಥದ್ದು ಒಬ್ಬರ ಕಮೆಂಟ್ ಇತ್ತು ನನಗೆ. ರೈತರಿಗಾಗಿ ಏನಾದರೂ ಪರಿಹಾರ ಕೊಡಿ ಅಂತ. ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆಯೂ ಕೂಡ ಪ್ರಯತ್ನವನ್ನು ಪಡ್ತೀವಿ ನಾವು. ಇವಾಗ ಸದ್ಯಕ್ಕೆ ಈ ಹೈನುಗಾರಿಕೆಗೆ ಸಂಬಂಧಪಟ್ಟಂತೆ ಅಥವಾ ಕುರಿ ಸಾಕಾಣೆ, ಕೋಳಿ ಸಾಕಾಣೆ ಸರ್ ಲಾಟಾಗಿ ತೀರ್ಕೊಂಡ್ಬಿಡ್ತಾ ಇದೆ, ಲಾಟಾಗಿ ಅನಾರೋಗ್ಯ ಬರ್ತದೆ, ಇದು ಆಗಂತುಕ ಗ್ರಹ ಬಾಧೆ ಅಂತ ಗೊತ್ತಾಗ್ತಾ ಇಲ್ಲ, ಯಾರಾದರೂ ಮಾಂತ್ರಿಕ ಇತ್ಯಾದಿಗಳನ್ನ ಮಾಡ್ತಾರಾ, ದೃಷ್ಟಿಬಾಧೆ ಏನಾದರೂ ಆಗ್ತಾ ಇದೆಯಾ ಅಂತ ತುಂಬ ಜನ ಹೇಳ್ತಾರೆ. ಅಥವಾ ರಿಯಲ್ ಆಗಿ ಇದು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಏನಾದರೂ ಬರ್ತಾ ಇದೆಯಾ, ಹಾಲು ಕರೀತಾ ಇಲ್ಲ ಅನ್ನುವಂಥದ್ದೆಲ್ಲ ಇರುತ್ತೆ. ಅದಕ್ಕಾಗಿ ನಾನು ಒಂದು ಪರಿಹಾರವನ್ನು ತಂದಿದ್ದೀನಿ. ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಅಮಾವಾಸ್ಯೆ ದಿನ ಇದ್ದರೆ ಬಹಳ ಒಳ್ಳೆಯದು. ಸಾಧ್ಯವಾದರೆ ಒಳ್ಳೆ ದಿನಗಳನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ. ಆಗ್ತಾ ಇಲ್ಲ ಅಂದರೆ ಅಮಾವಾಸ್ಯೆ ದಿನ ಒಂದು ಹಳೆ ಬಟ್ಟೆನ ತೊಗೊಳ್ಳಿ. ಬಟ್ಟೆ ಯಾವ್ದು ಇರಬೇಕಂದ್ರೆ ಹಳೆ ಬಟ್ಟೆ ಇರಬೇಕು. ಇವಾಗ ಮನೆಯಲ್ಲಿ ಬ್ಲೌಸ್ ಪೀಸ್ ಇದೆ, ತುಂಬ ಹಳೇದಾಗಿದೆ, ಒಂದು 6 ತಿಂಗಳು 1 ವರ್ಷದಿಂದ ಮನೆಯಲ್ಲಿ ಸುಮ್ಮನೆ ಇದೆ, ಯಾರು ಯೂಸ್ ಮಾಡ್ತಾ ಇಲ್ಲ. ಓಕೆ, ಕಲರ್ ಯಾವುದಿದೆ, ಬ್ಲ್ಯಾಕ್ ಕಲರ್ ಇದ್ದರೆ ಬಹಳ ಒಳ್ಳೆಯದು. ಇಲ್ಲಾಂದರೆ ಹೊರಗಡೆಯಿಂದ ಬ್ಲ್ಯಾಕ್ ಕಲರ್ ಏನಾದ್ರು ತರ್ತೀರ ಅಂದರೆ ಒಳ್ಳೆಯದು. ಇಲ್ಲ ಬೇರೆ ಯಾವ ಕಲರ್ ಇದ್ದರೂ ನಡೀತದೆ. ಇವಾಗ ಬ್ಲ್ಯಾಕ್ ಕಲರೇ ಬ್ಲೌಸ್ ಪೀಸ್ ಯಾರು ಸರ್ ಕೊಟ್ಟಿರ್ತಾರೆ, ಹೌದು, ಯಾವ ಕಲರ್ ಇದ್ದರೂ ನಡೀತದೆ. ಸ್ವಲ್ಪ ಹಳೆ ಬಟ್ಟೆ ಇದ್ದರೆ ಚೆನ್ನಾಗಿರುತ್ತೆ. 1 ಅಡಿ ಉದ್ದ 1 ಅಡಿ ಅಗಲ ಇದ್ದರೆ ಸಾಕು. ಎಷ್ಟು ದೊಡ್ಡದು ಬೇಕಂದರೆ 1 ಅಡಿ ಉದ್ದ 1 ಅಡಿ ಅಗಲ ಇರುವಂಥ ಬಟ್ಟೆ ತೊಗೊಳ್ಳಿ. ಅದರಲ್ಲಿ ಏನು ಮಾಡಿ ಅಂತ ಹೇಳಿದ್ರೆ, ನೀವು ಆ ಬಟ್ಟೆನಲ್ಲಿ ಬಂದ್ಬಿಟ್ಟು ಒಂದು ಪಟಿಕಾರವನ್ನು ತೊಗೊಂಬನ್ನಿ. ಪಟಿಕಾರ ಅಂತ ಕರೀತಾರೆ. ಗ್ರಂಥಿಗೆ ಅಂಗಡಿನಲ್ಲಿ ಸಿಗುತ್ತೆ. ವೈಟ್ ಕಲರ್ ಒಂದು ಕಲ್ಲಿರುತ್ತೆ, ನಾವು ದೃಷ್ಟಿದೋಷ ಇತ್ಯಾದಿಗಳಿಗೆ ಇಟ್ಟಿರ್ತೀವಿ. ಈ ನಮ್ಮ ಸಲೂನ್ ಇತ್ಯಾದಿ ಅಂಗಡಿಗಳಲ್ಲಿ ಬಂದ್ಬಿಟ್ಟು ನಮ್ಮ ಮಿತ್ರರು ಇಲ್ಲೆಲ್ಲಾರು ಒಂದು ಕಡೆ ಶೇವಿಂಗ್ ಇತ್ಯಾದಿಗಳನ್ನ ಮಾಡಿದಾಗ ರಕ್ತ ಬಂದಾಗ ಅದನ್ನು ಉಜ್ಜೋದಕ್ಕಂತ ಇಟ್ಟಿರ್ತಾರೆ. ಓಕೆನಾ, ಇದನ್ನು ಪಟಿಕಾರ ಅಂತ ಕರಿತೀವಿ. ನಿಮಗೆ ಗೊತ್ತಿರ್ತದೆ. ಗೊತ್ತಿಲ್ಲ ಅನ್ನೋರು ಗ್ರಂಥಿಗೆ ಅಂಗಡಿಯಿಂದ ತಗೊಂಬನ್ನಿ. ಒಂದೇ ಕಲ್ಲಿರಬೇಕು ಅದು, ಆಯಿತಾ. ಸ್ವಲ್ಪ ಗಾತ್ರ ದೊಡ್ಡದಿರಲಿ, ಯಾಕಂದರೆ 1 ಅಡಿ ಬಟ್ಟೆನಲ್ಲಿ ಇಡ್ತೀವಿ ಅಂದರೆ ಸ್ವಲ್ಪ ಗಾತ್ರ ದೊಡ್ಡದಿರಲಿ. ಅದ್ರ ಜೊತೆಗೆ ತುಕ್ಕು ಹಿಡಿದಿರುವಂಥ ಒಂದು ಮೊಳೆ ಬೇಕು. ನೀವು ರೆಡಿ ಮಾಡಿ ತಗೋತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ಒಂದು ಮೊಳೆ, ತುಕ್ಕಿ ಹಿಡಿದಿರುವಂಥ ಒಂದು ಮೊಳೆಯನ್ನು ಅದರಲ್ಲಿ ಹಾಕಿ, ಅದರಲ್ಲಿ ಕಪ್ಪು ಸಾಸಿವೆಯನ್ನು ಸ್ವಲ್ಪ ಹಾಕಬೇಕು. ರೈಟ್ ಸರ್, ಈ ಕಪ್ಪು ಸಾಸಿವೆ, ಬಿಳಿ ಸಾಸಿವೆ, ಈ ಸಾಸಿವೆಗಳು ಏನು ಸರ್ ಅಂದರೆ, ಕಪ್ಪು ಸಾಸಿವೆಯನ್ನು ನೀವು ಹೇಗೆ ತರಬೇಕು ಅಂತ ನಾನು ಹೇಳ್ತೀನಿ. ಅದೇ ಥರನೇ ತರಬೇಕು. 7 ಅಂಗಡಿಗಳಿಂದ ಸಾಸಿವೆಯನ್ನು ಖರೀದಿ ಮಾಡಬೇಕು ನೀವು. ಇಲ್ಲಿಂದ 50 ಗ್ರಾಮ್ದೋ 100 ಗ್ರಾಮ್ದೋ ಪ್ಯಾಕೆಟ್ಗಳು ನೀವು ಖರೀದಿ ಮಾಡ್ಕೊಂಬರ್ತೀರಾ. 7 ಅಂಗಡಿಗಳಿಂದ ಖರೀದಿ ಮಾಡ್ಕೊಂಡು ಬರಬೇಕು. ಎಲ್ಲ ಸಾಸಿವೆಯನ್ನು ಒಟ್ಟಿಗೆ ಹಾಕಬೇಕು. ಎಲ್ಲವನ್ನು ಮಿಕ್ಸ್ ಮಾಡಿ ಅದರಲ್ಲಿ ಸಾಸಿವೆನ ತೆಗೆದು ಇದರಲ್ಲಿ ಹಾಕಬೇಕು. 7 ಅಂಗಡಿಗಳಿಂದ ತಂದಿರುವ ಸಾಸಿವೆನ ಇದರಲ್ಲಿ ಹಾಕಬೇಕು. ಅಥವಾ 7 ಅಂಗಡಿಗಳಿಂದ ತಂದಿರೋ ಸಾಸಿವೆನ ಇದರಲ್ಲಿ ಹಾಕ್ಬೋದಾ ಸರ್ ಅಂದರೆ ಪೂರ್ತಿಯಾಗೂ ಕೂಡ ಹಾಕ್ಬೋದು. ಒಟ್ಟಿನಲ್ಲಿ ಮಿಕ್ಸ್ ಮಾಡಿ ಹಾಕಿ, ಸಪ್ರೇಟ್ ಹಾಕೋಕೆ ಹೋಗ್ಬಿಡಿ. ಮಿಕ್ಸ್ ಮಾಡಿ ಒಂದರ ಪಾತ್ರೆನಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಇದರಲ್ಲಿ ಹಾಕಿ ಇದನ್ನು ಒಂದು ಗಂಟು ರೂಪದಲ್ಲಿ ಕಟ್ಕೊಳ್ಳಿ. ಆಯಿತಾ. ಪಟಿಕಾರ ಇದೆಯಾ, ಮೊಳೆ ಇದೆಯಾ, ಸಾಸಿವೆ ಇದೆ. ಮೊಳೆ ನೆನ್ಪಿಟ್ಕೊಳ್ಳಿ. ಅದನ್ನು ತೂತಾಯ್ತು ಅಂದರೆ ಸಾಸಿವೆ ಹೊರಗಡೆ ಬೀಳುತ್ತೆ. ಸೊ ಅದಕ್ಕೆ ಯಾವ ರೀತಿ ಇಟ್ಕೊಂಡು ನೀವು ಕಟ್ಕೋಬೇಕು ಅನ್ನೋದನ್ನು ನೀವು ನೋಡಿ ಅದೇ ರೀತಿ ಕಟ್ಕೊಳ್ಳಿ. ಈ ಬಟ್ಟೆನ ಮತ್ತೆ ಇನ್ನೊಂದು ರೌಂಡ್ ಅದೇ ಬಟ್ಟೆನ ಸುತ್ತಕ್ಕಾಗುತ್ತಾ ಅನ್ನೋದನ್ನು ನೋಡ್ಕೊಳ್ಳಿ. ಸ್ವಲ್ಪ ದೊಡ್ಡ ಗಾತ್ರದ ಬಟ್ಟೆ ತಗೊಳ್ಳ ಸರ್, ಡಬ್ಬಲಾಗಿ ಹಾಕಿ ಮಾಡ್ತೀನಿ ಸರ್ ಅಂದರೆ ಮಾಡ್ಕೊಳ್ಳಿ. ಆಯಿತಾ. ಹಳೆ ಬಟ್ಟೆ ಇರಬೇಕು. ಇದಾದಮೇಲೆ ಇದೊಂದು ಗಂಟಿನ ರೂಪದಲ್ಲಿ ತಯಾರಾಗುತ್ತಾ. ಆಯಿತು. ಇದನ್ನು ಇವಾಗ ನಿಮ್ಮ ಸ್ಥಳಕ್ಕೆ, ಆ ಕೊಟ್ಟಿಗೆ ಇತ್ತಂದರೆ ಕೊಟ್ಟಿಗೆನಲ್ಲಿ ಬಂದ್ಬಿಟ್ಟು 3 ರೌಂಡ್ ಸುತ್ತಿಸ್ಬೇಕು ನೀವು. ಆಯಿತಾ. ಹೊರಭಾಗದಲ್ಲಿ ಆಯ್ತಂದರೆ ಹೊರಭಾಗದಲ್ಲಿ, ಇವಾಗ ಕೋಳಿ ಸಾಕಾಣೆ ಫಾರ್ಮ್ ಇದೆ ಅಂದರೆ ಹೊರಭಾಗದಲ್ಲಿ ಸುತ್ತಿಸಿ, ಒಳಭಾಗದಲ್ಲಿ ಸುತ್ತೀರ ಅಂದರೆ ಒಳಭಾಗದಲ್ಲಿ ಬರೀ ಹಿಂಗೆ ಇದಕ್ಕೆ ಮಾತ್ರ ಒಂದು 3 ಸಲ ಸುತ್ತುವಂಥದ್ದು. ಸುತ್ತಿ ಆದ ಮೇಲೆ 4 ಜನರ ಕಣ್ಣಿಗೆ ಬೀಳಬೇಕು ಅಂಥ ಸ್ಥಳದಲ್ಲಿ ಇದನ್ನು ಕಟ್ಟಬೇಕು, ತೂಗಾಕಬೇಕು. ಬಂದಾಗ ಯಾರಿಗಾರೋ ಒಬ್ಬರಿಗೆ ಕಾಣಿಸ್ಬೇಕು, ದೃಷ್ಟಿ ಮಾಡೋರ್ಗೋ ಮಾಂತ್ರಿಕೋ ಯಾರಿಗೋ ಒಬ್ಬರಿಗೆ ಕಾಣಿಸ್ಬೇಕು. ಅಂಥ ಸ್ಥಳ ಎಲ್ಲಿದೆ ಸ್ಪಾಟಲ್ಲಿ, ಅಂಥ ಸ್ಥಳದಲ್ಲೇ ನೀವು ಕಟ್ಟಬೇಕು. ಆಯ್ತಾ. ನಾವು ದನನ ನೋಡೋಕೆ ಬಂದಾಗ, ಕೊಟ್ಟಿಗೆ ಹತ್ರ ಬಂದಾಗ ಇದು ಕಾಣಿಸ್ಬೇಕು. ಮನೆ ಹೊರಗಡೆ ಕಟ್ಟೋದಲ್ಲ ನಾನು ಹೇಳ್ತಾ ಇರೋದು, ಕೊಟ್ಟಿಗೆ ಹತ್ರ ಬಂದಾಗ ಕಾಣಿಸ್ಬೇಕು. ಈ ಪ್ರಯೋಗವನ್ನು ನೀವು ಮಾಡೋದ್ರಿಂದ ನಾನು ಹೇಳಿರುವಂಥದ್ದು ಆಗಂತುಕ ಬಾಧೆಗಳಾಗಿರ್ಬೋದು, ಪ್ರಾಣಿ ಮತ್ತು ಪಕ್ಷಿಗಳಿಗೆ, ನಾವು ಸಾಕುವಂಥ ಸಾಕು ಪ್ರಾಣಿ ಮತ್ತು ಪಕ್ಷಿಗಳಿಗೆ ಬರುವಂಥ ಆಗಂತುಕ ಗ್ರಹ ಬಾಧೆಗಳಿರ್ಬೋದು, ಆರೋಗ್ಯದಲ್ಲಿ ಸಮಸ್ಯೆ ಇತ್ಯಾದಿಗಳು, ದೈಹಿಕವಾಗಿ ಏನಾದರೂ ಒಂದು ರೋಗ ಇತ್ಯಾದಿಗಳು ಬರುತ್ತಲ್ಲ, ಸೊ ಆ ಥರದ್ದು ಏನಾದರೂ ರೋಗ ಬಂದು ಲಾಟಾಗಿ ಹೋಗುವಂಥದ್ದು, ದನಕರುಗಳಿಗೆ ರೋಗ ಇತ್ಯಾದಿಗಳು ಬರುವಂಥದ್ದು ಇರುತ್ತೆ. ಆ ಥರದ್ದು ಏನಾದರೂ ಬರುವಂಥದ್ದಾಗಿದ್ದರೆ, ಮಾಂತ್ರಿಕತೆ ಯಾರಾದರೂ ಮಾಡಿದರೆ, ಹೊಟ್ಟೆ ಊರಿನಲ್ಲಿ ದೃಷ್ಟಿದೋಷ ಏನಾದರೂ ಆಗಿದ್ದರೆ ಅದು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಮುಂದಿನ ದಿನಗಳಲ್ಲಿ ರೈತರಿಗಾಗಿ, ರೈತರ ಬೆಳೆಯನ್ನು ರಕ್ಷಿಸುವಂಥ ಪರಿಹಾರ ಕ್ರಿಯೆಗಳನ್ನ ಖಂಡಿತವಾಗಲೂ ತಂದುಕೊಡ್ತೀವಿ. ಅಲ್ಲಿವರೆಗೂ ನಿಮ್ಮ ಆಶೀರ್ವಾದ, ಅನುಗ್ರಹ ಎಂದಿನಂತೆ ನಮ್ಮ ಮೇಲೆ ಇರಲಿ. ಎಲ್ರಿಗೂ ಒಳ್ಳೆಯದಾಗಲಿ.